ಈಗ ನಿನ್ನೆ ಏನು ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಹೊರಡಿಸಿದೆ. ಆನಂದ್ ಎನ್ನುವರ ವಿಷಯದಲ್ಲಿ ಆಂಧ್ರ ಪ್ರದೇಶದ ಫಾದರ್ ಅವರು ರೆವರೆಂಡ್ ಆನಂದ್ ಅವರ ಇಶ್ಯೂನಲ್ಲಿ ಅಲ್ಲಿನ ಆಂಧ್ರ ಪ್ರದೇಶ ಹೈಕೋರ್ಟು ಇದೇ ವರ್ಡಿಕ್ಟನ್ನು ಕೊಟ್ಟಿದ್ದು, ಇದೇ ಜಡ್ಜ್ಮೆಂಟನ್ನು ಕೊಟ್ಟಿತ್ತು. ಅದನ್ನು ಅಪೀಲ್ ಮಾಡಿದರು, ಕ್ವಶನ್ ಮಾಡಿದರು ಆನಂದ್ ಅವರು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ನಿರ್ಣಯವನ್ನು ಎತ್ತಿ ಹಿಡಿದಿದೆ. ಏನು ಪರಿಶಿಷ್ಟ ಜಾತಿಯವರು ಬೇರೆ ಧರ್ಮಗಳಿಗೆ ಮತಾಂತರಗೊಂಡ್ರೆ ಅವರು ಪರಿಶಿಷ್ಟ ಜಾತಿಯ ಸ್ಥಾನಮಾನವನ್ನು ಕಳ್ಕೊಳ್ತಾರೆ ಮತ್ತು ಸರ್ಕಾರ ಏನು ಕೊಟ್ಟಿರುವಂಥ ಸೌಲಭ್ಯಗಳಿಗೆ ಅವರು ಅರ್ಹರಾಗೋದಿಲ್ಲ ಎನ್ನುವಂಥ ಒಂದು ಜಡ್ಜ್ಮೆಂಟನ್ನು ಸುಪ್ರೀಂ ಕೋರ್ಟು ಕೊಟ್ಟಿದೆ. ಇದು ದುರದೃಷ್ಟಕರ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ತಿಂಗಳ ಹಿಂದೆ, ಬಹುಶಃ ನನಗೆ ಸರಿಯಾಗಿ ನೆನಪಿಲ್ಲ, ಉತ್ತರ ಪ್ರದೇಶ ಅಥವಾ ಮಧ್ಯಪ್ರದೇಶದ ಎರಡೂ ರಾಜ್ಯಗಳ ಹೈಕೋರ್ಟ್ ಒಂದು ನಿರ್ಣಯವನ್ನು ಮಾಡಿತ್ತು. ಪರಿಶಿಷ್ಟ ಜಾತಿಗೆ ಸೇರಿದಂಥ, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಯಾರೇ ವ್ಯಕ್ತಿಗಳು ಮತಾಂತರಗೊಂಡರೆ ಅವರ ಜಾತಿ ಬದಲಾವಣೆ ಆಗೋದಿಲ್ಲ, ಧರ್ಮ ಬದಲಾವಣೆ ಆಗ್ಬೋದು, ಜಾತಿ ಬದಲಾವಣೆ ಆಗೋದಿಲ್ಲ ಎನ್ನುವಂಥ ಒಂದು ನಿರ್ಣಯವನ್ನು ಆ ಹೈಕೋರ್ಟು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇದು ಒಂದು ಗೊಂದಲಕ್ಕೀಡು ಮಾಡುವಂಥ ನಿರ್ಣಯ ಆಗಿದೆ. ಇವತ್ತು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಾಗ ಭಾಳಷ್ಟು ಜನ ಕ್ರೈಸ್ತ ಧರ್ಮದ ಆಚರಣೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬೇರೆ ಬೇರೆ ಸಮುದಾಯಗಳು ಸೇರಿವೆ. ಅವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮವನ್ನು ಪಾಲನೆ ಮಾಡಿದರೂ ಕೂಡ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರನ್ನು ಮಾದಿಗರು ಸೇರ್ಪಡೆ ಆಗಿದ್ದರೆ, ಮತಾಂತರಗೊಂಡಿದ್ದರೆ ಅವರನ್ನು ಮಾದಿಗರಂತೆ ಹೇಳ್ತಾರೆ. ಪರಿಶಿಷ್ಟ ಪಂಗಡದವರು ನಾಯಕರು ಮತಾಂತರಗೊಂಡಿದ್ದರೆ ಅವರ ನಾಯಕರಂತಲೇ ಹೇಳ್ತಾರೆ. ಅವರು ದೇವರ ಒಂದು ವಿಷಯದಲ್ಲಿ ಧರ್ಮವನ್ನು ಅಷ್ಟು ಪರಿಗಣಿಸಿಲ್ಲ. ದೇವರು ಮತ್ತು ಆರಾಧನೆ ಹಿನ್ನೆಲೆಯಲ್ಲಿ ಕ್ರೈಸ್ತನ ಆರಾಧನೆಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಅವರು ಚರ್ಚಿಗೆ ಹೋಗ್ತಾರೆ ಹೊರತು ಅವರು ಧರ್ಮದ ಬಗ್ಗೆ ಅವರಿಗೆ ಅಷ್ಟು ಅರಿವು ಮತ್ತು ಜ್ಞಾನ ಇಲ್ಲ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಹಂಗಾದ್ರೆ ಮತಾಂತರ ಯಾಕೆ ಆಗಬೇಕು? ಈಗಾಗಲೇ ಯಾಕೆ ಮತಾಂತರ ಆಗಬೇಕೆನ್ನುವುದನ್ನು ನೀವು ಕೂಡ ನೋಡಿದ್ದೀರಿ, ಕೇಳಿದ್ದೀರಿ, ಅನುಭವಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಇವತ್ತಿನ ನಮ್ಮ ಏನು ಹಿಂದೂ ಧರ್ಮದಲ್ಲಿರುವಂಥ ಈ ಜಾತಿ ವ್ಯವಸ್ಥೆಯ ಮೇಲು ಕೀಳೆಂಬ ಭಾವನೆಗಳೇನಿವೆ ಅದು ಇದುವರೆಗೂ ಕೂಡ ಅದನ್ನು ಹೋಗಲಾಡಿಸಲು ಮತ್ತು ಅದನ್ನು ತಳದಿಂದ ಬುಡದಿಂದ ತೆಗೆದು ಹಾಕಲು ಸಾಧ್ಯ ಆಗಿಲ್ಲ. ಸರ್ಕಾರಗಳು ಕಾನೂನು ಮಾಡಿದರೂ ಕೂಡ ಈ ತಾರತಮ್ಯ, ಜಾತಿ ಪದ್ಧತಿ, ಮೇಲು ಕೀಳೆಂಬ ಭಾವನೆಗಳು ಇನ್ನೂ ಕೂಡ ಜೀವಂತವಾಗಿವೆ. ಅಸ್ಪೃಶ್ಯತೆ ಇನ್ನೂ ಕೂಡ ಆಚರಣೆ ಇದೆ ಎನ್ನುವಂಥದ್ದು ಭಾಳ ದುರಂತದ ವಿಷಯ ಈ ದೇಶದಲ್ಲಿ. ಮತಾಂತರದಿಂದ ಬದಲಾವಣೆ ಆಗಿದೆ ಸರ್. ಮತಾಂತರದಿಂದ ಅವರ ಬದುಕಿಗೆ ಒಂದು ಸ್ವಾಭಿಮಾನದ ಒಂದು ಗುರುತು ಸಿಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಆ ಹಿನ್ನೆಲೆಯಲ್ಲಿ ಅವರು ಮತಾಂತರಗೊಂಡಿದ್ದರು. ವೈಯಕ್ತಿಕವಾಗಿ ನಾನು ಮತಾಂತರಗೊಂಡ್ರೆ ಅವ್ರ ಜಾತಿ ಹೋಗ್ತದೆ ಅಥವಾ ಅವರಿಗೆ ಸಮಾಜದಲ್ಲಿ ಒಂದು ಗೌರವ ಸಿಗ್ತದೆ ಎನ್ನುವಂಥ ಮಾತನ್ನು ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಕೆಲವರು ಏನಾಗಿದೆ, ಧರ್ಮ ಪ್ರಚಾರಕ, ಆ ಧರ್ಮದ ಪ್ರಚಾರದ ಒಂದು ಹಿನ್ನೆಲೆಯಲ್ಲಿ ಅವರು ಅದಕ್ಕೆ ಮನ್ನಣೆ ಕೊಟ್ಟು ಮತಾಂತರಗೊಂಡಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವು ಅಹಿತಕರ ಘಟನೆಗಳನ್ನು ಕೂಡ ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದಿಷ್ಟೇ, ಮತಾಂತರಗೊಂಡರೆ ಜಾತಿ ನಿರ್ಮೂಲನೆ ಆಗೋದಿಲ್ಲ. ಆ ಜಾತಿ ಹಾಗೇ ಇರ್ತದೆ, ಅವ್ರನ್ನ ಆ ಜಾತಿ ಹೆಸರಿನಲ್ಲಿ ಅವ್ರನ್ನ ಕರೀತಾರೆ. ಅದೊಂದು ದುರಂತ ಮತ್ತು ದುರದೃಷ್ಟಕರ ಅಂತ ಹೇಳ್ತೀನಿ. ದುರದೃಷ್ಟಕರ. ಸುಪ್ರೀಂ ಕೋರ್ಟು ಕೆಲವು ರಾಜ್ಯಗಳ ಹೈಕೋರ್ಟ್ ನಿರ್ಣಯಗಳನ್ನು ಕೂಡ ಪರಿಗಣಿಸಬೇಕಾಗಿತ್ತು ಮತ್ತು ಆ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಕೂಡ ಇಂಥ ಹಲವು ನಿರ್ಣಯಗಳು ಆಗಿವೆ.
ಆ ಹಿನ್ನೆಲೆಯಲ್ಲಿ ಇದೊಂದು ನಿರ್ಣಯ ದುರದೃಷ್ಟಕರ. ಬಟ್ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಬೇಕು, ಮನ್ನಿಸಬೇಕು. ಆ ಹಿನ್ನೆಲೆಯಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮುಖಂಡರು ಧಾರ್ಮಿಕ ಹಿನ್ನೆಲೆಯಲ್ಲಿ ತಾವು ಇದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು ಮತ್ತು ವಿಮರ್ಶೆ ಮಾಡಿಕೊಳ್ಬೇಕು. ಮತಾಂತರದಿಂದ ಯಾವುದೇ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥದ್ದನ್ನು ಅವರು ಕೂಡ ಮನಗೊಳ್ಳಬೇಕು ಅನ್ನುವಂಥ ಮಾತನ್ನು ಖಂಡಿತವಾಗಿ ಕೂಡ ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ ಆ ಸವಲತ್ತುಗಳು ಸಿಗೋದಿಲ್ಲ. ಅದನ್ನು ಭಾಳಷ್ಟು ಜನ ಕ್ವಶನ್ ಮಾಡ್ತಾ ಇದ್ದಾರೆ, ತೊಗೊಂಡ್ರೆ ಅದನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದು ಕೋರ್ಟು ಕಚೇರಿಗಳಿಗೆಲ್ಲ ನೋಡ್ತಾ ಇವೆ. ಹಾಗೆ ಸುಮ್ಮನೆ ಮತಾಂತರಗೊಂಡ ನಂತರ ಕೂಡ ಅವರು SC ಒಂದು ಪ್ರಮಾಣ ಪತ್ರದ ಮೇಲೆ ಸವಲತ್ತುಗಳನ್ನು ಪಡೆಯುವಂಥ ಉದಾಹರಣೆಗಳು ಭಾಳ ಕಡಿಮೆ. ಬೇರೆ ಇದ್ದಲ್ಲಿ ಕೂಡ ಅಲ್ಲಿ ಆ ಭಾಗದಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ ವಾದಗಳು. ನನ್ನ ವೈಯಕ್ತಿಕ ವಿಚಾರ, ಮತಾಂತರ ಆದರೆ ಜಾತಿ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಜಾತಿ ಹಾಗೆ ಉಳಿತದೆ, ಧರ್ಮ ಬೇರೆ. ಮತಾಂತರಗೊಂಡರೂ ಕೂಡ ಆ ಜಾತಿ ಇರೋದರಿಂದ, ವ್ಯವಸ್ಥೆಯಲ್ಲಿ ಆ ಜಾತಿಯಿಂದೇ ಅವರನ್ನು ಕರೆಯೋದರಿಂದ ಆ ಒಂದು SC ಸರ್ಟಿಫಿಕೇಟ್ ಅವರಿಗೆ ಕೊಡಬೇಕು, ಆ ಸವಲತ್ತುಗಳನ್ನು ಕೊಡಬೇಕು ಎನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಬೇರೆ ಧರ್ಮ ಬೇರೆ, ಅಲ್ಲಿ ರಿಸರ್ವೇಷನ್ ಇಲ್ಲ ಅಥವಾ ಅಲ್ಲಿ ನಾನು ಉದಾಹರಣೆ ಹೇಳ್ತಿದ್ದೇನೆ. ಈಗ ತಾರತಮ್ಯ ಯಾಕೆ? ಸಿಖ್ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ SC ಸರ್ಟಿಫಿಕೇಟ್ ಕೊಡ್ತೇವೆ, ಸವಲತ್ತುಗಳನ್ನು ಕೊಡ್ತೇವೆ. ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ SC ಸರ್ಟಿಫಿಕೇಟ್ ಕೊಡ್ತೇವೆ, ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ. ಹೀಗಾಗಿ ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕೊಟ್ಟರೆ? ಭಾರತದಲ್ಲಿ ಉದಯಿಸಿರುವಂಥ ಧರ್ಮವೇ ಬೇರೆ, ಪಾಶ್ಚಾತ್ಯ ಧರ್ಮವೇ ಬೇರೆ ಅನ್ನುವಂಥದ್ದು ಕಾನ್ಸೆಪ್ಟ್ನ ಆಧಾರದಲ್ಲಿ ಅದನ್ನು ಆ ಥರ ಪರಿಗಣನೆ ತಗೊಂತಾರೆ. ಅದನ್ನು ಯಾರು ನಿರ್ಣಯ ಮಾಡಿದ್ದಾರೆ? ಭಾರತದಲ್ಲೇ ಇದಾಗಿರುವಂಥ ಧರ್ಮಗಳಿಗೆ ಮಾತ್ರ ಕೊಡಬೇಕು ಅಂತೇಳಿ ಏನಾದರೂ ಸಂವಿಧಾನದಲ್ಲಿ ಅದು ಸ್ಪಷ್ಟವಾಗಿ ಏನಾದರೂ ಇದೆ ಏನು? ಅಂಥದ್ದು ಯಾವುದು ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲಲ್ಲ. ಬೇರೆ ಧರ್ಮಗಳಿಗೆ ಮತಾಂತರಗೊಂಡು ಈ ತಾರತಮ್ಯ ಯಾಕೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಪ್ರೋತ್ಸಾಹ ಪ್ರಶ್ನೆ ಇಲ್ಲ, ನಾವು ವೈಯಕ್ತಿಕ ವಿಚಾರ, ಅದು ಪ್ರೋತ್ಸಾಹದ ಮಾತಲ್ಲ. ನಾನೇನು ಧರ್ಮ ಪ್ರಚಾರಕ್ಕೆಲ್ಲ ಹೋಗಿ ನಾನು ಪ್ರಚಾರ ಮಾಡಿ ಮತಾಂತರ. ಈಗ ಯಾವ ರೀತಿ ಈ ಕ್ರಿಶ್ಚಿಯನ್ ಪಾದ್ರಿಗಳು, ಕ್ರಿಶ್ಚಿಯನ್ ಗುರುಗಳು ಹೋಗಿ ಧರ್ಮ ಪ್ರಚಾರ ಮಾಡಿ ಮತಾಂತರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಧರ್ಮಗುರುಗಳು, ಮಠಾಧೀಶರು, ಪೀಠಾಧಿಪತಿಗಳು ಧರ್ಮವನ್ನು ಉಳಿಸಿ ಬೆಳೆಸ್ಕೊಳ್ಬೇಕು. ಮತ್ತು ಇವರು ನಮ್ಮ ಹಿಂದೂ ಧರ್ಮದ ಇವರು ಭಾಗ, ಇವರು ನಮ್ಮ ಹಿಂದೂ ಧರ್ಮದವರಂಥ ಒಂದು ವಿವೇಕದ ಮೇಲೆ ಯಾಕೆ ಅವರ ಮನವೊಲಿಸಬಾರ್ದು? ಯಾಕೆ ಈ ಅಸ್ಪೃಶ್ಯತೆ ನಿವಾರಣೆ ಹಿನ್ನೆಲೆಯಲ್ಲಿ ಅವ್ರದ್ದಾದ ಒಂದು ಚಳುವಳಿ ಮಾಡಬಾರ್ದು? ಇದು ನನ್ನ ಪ್ರಶ್ನೆ. ಅವ್ರ ಧರ್ಮ ರಕ್ಷಕರಲ್ಲ ನಮ್ಮ ಮಠಾಧೀಶರು, ಪೀಠಾಧಿಪತಿಗಳು, ನಮ್ಮ ಧರ್ಮ ರಕ್ಷಕರು. ಅವ್ರು ಯಾಕೆ ಬೇರೆ ಧರ್ಮದವರು ಪ್ರಚಾರದಂತೆ ಅವ್ರು ಯಾಕೆ ನಮ್ಮ SC ಬಡಾವಣೆಗಳಲ್ಲಿ ಹೋಗಿ ಈ ಒಂದು ವ್ಯವಸ್ಥೆ ಮಾಡಬಾರ್ದು, ಮೇಲು ಕೀಳೆಂಬ ತಾರತಮ್ಯ ಇರಬಾರ್ದು, ಅಸ್ಪೃಶ್ಯತೆ ಆಚರಣೆ ಆಗಬಾರ್ದು ಅಂತೇಳಿ ಯಾಕೆ ಅಂಥವ್ರನ್ನೆಲ್ಲ ಈ ಸಮಾಜ ಏನಾಯ್ತು? ಬಸವಣ್ಣವ್ರ ವಿಷಯ, ಬಸವಣ್ಣವರ ಅಂತ್ಯ ಯಾಕೆ ಆಯಿತು? ಅವರು ಅಂತರ್ಜಾತೀಯ ವಿವಾಹ ಪ್ರೋತ್ಸಾಹಿದ್ರು, ಮಾಡಿದ್ರು ಅನ್ನೋ ಕಾರಣದಿಂದ ಅವರನ್ನು ಸಹಿಸಲಾರದಂತೆ ಅವರ ಜಾತಿ ಸಮುದಾಯದೇ ಅವರನ್ನು ಅಂತ್ಯಗೊಳಿಸುವಂಥ ದುರ್ಘಟನೆ ಈ ವ್ಯವಸ್ಥೆಯಲ್ಲಿ. ಮತಾಂತರ ಆದ್ರೂ ಕೂಡ SCಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ಅನ್ನೋದು ನಿಮ್ಮ ವಾದನ ಸರ್? ನನ್ನ ವೈಯಕ್ತಿಕ ವಾದ. ಧರ್ಮನೇ ಬೇರೆ, ಧರ್ಮ ಮತಾಂತರಗೊಂಡೇ ಜಾತಿ ಬದಲಾವಣೆ ಆಗೋದಿಲ್ಲ. ಮತ್ತು ಅವರನ್ನು ಬೇರೆ ಸಮುದಾಯ ಅಷ್ಟೇ ಪ್ರೀತಿಯಿಂದ ಹತ್ತಿರ ಕರ್ಕೊಳ್ಳೋದಿಲ್ಲ ಅನ್ನೋದು ನಿರ್ವಿವಾದ. ವಿಷಯ ವೈಯಕ್ತಿಕವಾಗಿ ಅವರಿಗೆ ಸ್ವಾಭಿಮಾನದ ಬದುಕಬೇಕು. ಒಂದು ನಿನ್ನೆ ನಾವು ಮರ್ಯಾದೆ ಹತ್ಯೆ ಒಂದು ಬಿಲ್ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ನಮ್ಮ ಶಾಸಕರುಗಳು ಅವರು ಅನುಭವಿಸಿದಂಥ ಅನುಭವಗಳನ್ನು ಹಂಚಿಕೊಂಡ್ರು. ಒಂದು ಸಂದರ್ಭ ಇತ್ತೀಚಿನ ಉದಾಹರಣೆಗಳನ್ನ ಕೂಡ ಕೊಟ್ಟರು. ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ, ಒಂದು ದೇವಸ್ಥಾನದಲ್ಲಿ ಪ್ರವೇಶ ಆದದಕ್ಕೆ ಆ ಊರಿನಲ್ಲಿ ದೊಡ್ಡ ಗಲಾಟೆ ಆಯಿತು. ಊರಿದು ಬಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಗುರುಮಿಟ್ಕಲ್ನಲ್ಲಿ ಯಾವುದೋ ಒಂದು ಮದುವೆಗೆ ಬಂದಂಥ SC ಕುಟುಂಬ ಮದುವೆ ಆದ ನಂತರ ವಿಶ್ರಾಂತಿಗಾಗಿ ಬಿಸಿಲಿನಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ಕುಳಿತದಕ್ಕೋಸ್ಕರ ಅವರನ್ನು ಇಚ್ಛಾ ಥಳಿಸಿ ಅಲ್ಲಿಂದ ಓಡಿಸಿದಂಥ ಪ್ರಸಂಗವೂ ಕೂಡ ಒಂದು ವಾರದ ಕೆಳಗೆ ನಡೆದಂಥ ಘಟನೆ.
ಹೀಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಅವರು ಆಕ್ರೋಶಗೊಂಡು ಮತಾಂತರಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರತು ಅವರು ಸ್ವತಃ ಇಚ್ಛೆಯಿಂದ ಅವರೇನು ಹೋಗ್ತಾ ಇಲ್ಲ.